ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಅಣು ಮತ್ತು ಪರಮಾಣು ಇದರ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಯೋಣ. ಬಾಪೂಜಿಯವರು ಹೇಳ್ತಾರೆ, ಅಣುವಿನ ಅನೇಕ ಶತಕೋಟಿ ಭಾಗಗಳಲ್ಲಿ ಪರಮಾಣುಗಳಿರುತ್ತವೆ ಮತ್ತು ವಿಜ್ಞಾನವು ಅದನ್ನು ಆಟಮ್ ಎಂದು ಕರೀತಾ ಇದೆ. ಆಟಮ್ ಎಷ್ಟೊಂದು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಅಂದರೆ, ಒಂದು ಸಣ್ಣ ಚುಕ್ಕಿಯ ಒಳಗಡೆ 1 ಬಿಲಿಯನ್ ಅಥವಾ 100 ಕೋಟಿ ಆಟಮ್ಗಳಿರುತ್ತವೆ. ಆಟಮ್ ಹೇಗೆ ಉಂಟಾಗುತ್ತದೆ ಅಂದಾಗ, ಉದಾಹರಣೆಗೆ ನಮ್ಮ ದೇಹದ ಒಂದು ಆಟಮನ್ನು ತೆಗೆದುಕೊಂಡರೆ, ನಮ್ಮ ದೇಹವು ಕೋಟ್ಯಾಂತರ ಆಟಮ್ಗಳಿಂದ ನಿರ್ಮಾಣವಾಗಿದೆ. ವಿಜ್ಞಾನಿಗಳು ಹೇಳಿರುವ ಶರೀರದ ರಚನೆಯ ಆಧಾರದ ಮೇಲೆ ನಮ್ಮ ದೇಹವು ಕೋಟ್ಯಾಂತರ ಆಟಮ್ಗಳಿಂದ ಅಥವಾ ಪರಮಾಣುಗಳಿಂದ ರಚನೆಯಾಗಿದೆ. ಹಾಗಾದರೆ ನಮ್ಮ ದೇಹದ ಒಂದು ಪರಮಾಣು ಹೇಗೆ ನಿರ್ಮಾಣವಾಗಿದೆ? ಶಾಸ್ತ್ರಗಳ ಪ್ರಕಾರ ನೋಡಿದರೆ, ನಮ್ಮ ಸ್ಥೂಲ ಅಣುವಿನ ಒಳಗೆ ಸೂಕ್ಷ್ಮ ಅಣುವೊಂದು ಇದೆ. ಸೂಕ್ಷ್ಮ ಅಣುವಿನ ಒಳಗೆ ವಾಯು ತತ್ವದ ಅಣುವಿದೆ. ವಾಯು ತತ್ವದ ಅಣುವಿನ ಒಳಗೆ ಆಕಾಶ ತತ್ವದ ಅಣುವಿರುತ್ತದೆ. ಆಕಾಶ ತತ್ವದ ಒಳಗೆ ಪರಮ ತತ್ವದ ಅಣು ಇರುತ್ತದೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಆದರೆ ಈ ಪರಮ ತತ್ವದ ಅಣು ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತದೆ. ವಿಜ್ಞಾನವು ಹೈಡ್ರೋಜನನ್ನು ಹೀಲಿಯಂ ಆಗಿ ಪರಿವರ್ತಿಸಿ ಅಗ್ನಿ ತತ್ವವನ್ನು ಮಾಡಲು ಬಯಸುತ್ತಿದೆ. ಒಂದು ಆಟಮನ್ನು ಬೆಳಕಿನ ವೇಗಕ್ಕೆ ಹೆಚ್ಚಿಸಿ ಆ ಆಟಮನ್ನು ಶಕ್ತಿಯನ್ನಾಗಿ, ಎನರ್ಜಿಯನ್ನಾಗಿ ಬದಲಾಯಿಸಲು ವಿಜ್ಞಾನ ಬಯಸುತ್ತಿದೆ. ಹಾಗಾದರೆ ನಮ್ಮ ದೇಹದ ಪ್ರತಿಯೊಂದು ಕಣದಲ್ಲಿಯೂ, ಪ್ರತಿಯೊಂದು ಸೆಲ್ನಲ್ಲಿಯೂ ಎಷ್ಟೊಂದು ಶಕ್ತಿ ತುಂಬಿದೆ ಎಂಬುದನ್ನು ತಿಳಿದುಕೊಳ್ಳಲು ಹೊರಟರೆ, ನಮ್ಮ ಶರೀರ ಹೇಗೆ ಚಲಿಸುತ್ತದೆ, ಹೇಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ತಿಳಿಯಬೇಕಾಗುತ್ತದೆ. ಒಂದು ಅಣು ಹೇಗೆ ಕೆಲಸ ಮಾಡುತ್ತದೆ? ಒಂದು ಅಣುವಿನ ಒಳಗಡೆಯೂ ಒಂದು ರೆಕಾರ್ಡಿಂಗ್ ದಾಖಲೆ ಆಗಿರುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಒಂದು ಸ್ಥೂಲ ಅಣುವಿನ ಒಳಗೆ ಜಲ ಮತ್ತು ಪೃಥ್ವಿ ತತ್ವವಿದೆ. ಅದರ ಒಳಗಡೆ ವಾಯು ತತ್ವವಿದೆ. ವಾಯು ತತ್ವದ ಒಳಗೆ ಆಕಾಶ ತತ್ವವಿರುತ್ತದೆ. ಆಕಾಶ ತತ್ವದ ಒಳಗೆ ಪರಮ ತತ್ವವಿದೆ. ಆದರೆ ಪರಮ ತತ್ವದ ಪ್ರಮಾಣವು ಅತ್ಯಲ್ಪವಾಗಿರುತ್ತದೆ. ಕೋಟ್ಯಾನು ಕೋಟಿ ಶತಕೋಟಿಗಿಂತಲೂ ಹೆಚ್ಚಿನ ಕಣಗಳು ಒಂದಾಗಿ ನಮ್ಮ ಸ್ಥೂಲ ಶರೀರವನ್ನು ರಚನೆ ಮಾಡಿರುತ್ತವೆ. ನಾವು ಈ ಸ್ಥೂಲ ಶರೀರದ ದೇಹ ಭಾವನೆಗೆ ಒಳಗಾಗಿರುತ್ತೇವೆ ಹೊರತು ಆತ್ಮದ ಅರಿವು ನಮಗೆ ಇರುವುದಿಲ್ಲ. ಆದ್ದರಿಂದ ನಮ್ಮ ಸುತ್ತಲಿನ ನಕಾರಾತ್ಮಕ ವಾತಾವರಣದ ಪ್ರಭಾವವು ನಮ್ಮ ಸ್ಥೂಲ ಶರೀರದ ಒಳಗಿರುವ ವಾಯುಮಯ ಕಣಗಳ ಮೇಲೆ ಪ್ರಭಾವ ಬೀರುತ್ತಿರುತ್ತದೆ. ನಾವು ನಿಸ್ಸಂಕಲ್ಪರಾದಾಗ, ಅಂದರೆ ಸಂಕಲ್ಪಗಳೇ ಇಲ್ಲದಂತಹ ಶಾಂತ ಸ್ಥಿತಿಯಲ್ಲಿದ್ದಾಗ, ವಾಯುಮಯ ಕಣಗಳ ಒಳಗಿನ ಆಕಾಶ ತತ್ವವು ಹೊರಹೊಮ್ಮುತ್ತದೆ. ಶಾಸ್ತ್ರಗಳ ಪ್ರಕಾರ ಸಂಕಲ್ಪಗಳಿಂದ ಸೃಷ್ಟಿಯಾಗುವ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಯು ನಮ್ಮ ಸೂಕ್ಷ್ಮ ಶರೀರದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಅಂದರೆ ನಮ್ಮ ಯೋಚಿಸುವ ಶಕ್ತಿ ನಕಾರಾತ್ಮಕವಾಗಿದ್ದರೆ ನಮ್ಮ ವಾಯುಮಯ ಶರೀರವು ಹೇಗೆ ಪ್ರಭಾವಿತಗೊಳ್ಳುತ್ತದೆ? ವಾತಾವರಣದ ವಾಯು ತತ್ವವು ನಮ್ಮ ವಾಯುಮಯ ಶರೀರದ ಮೇಲೆ ಪರಿಣಾಮವನ್ನು ಬೀರುತ್ತಿರುತ್ತದೆ. ವಾಯುಮಂಡಲದಲ್ಲಿ ನಕಾರಾತ್ಮಕ ಶಕ್ತಿ ತುಂಬಿಕೊಂಡಾಗ ನಾವು ಯೋಚನೆ ಮಾಡೋದು ಬೇಡ ಎಂದಾಗಲೂ ಸಹ ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಏಳುತ್ತಿರುತ್ತವೆ ಮತ್ತು ನಾವು ಆಲೋಚಿಸುವುದು ನಮ್ಮ ವಾಯುಮಯ ಶರೀರದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇದರಂತೆ ನಾವು ಸೇವಿಸುವಂತಹ ಆಹಾರವು ನಮ್ಮ ಅನ್ನಮಯ ಶರೀರ, ಎಂದರೆ ಸ್ಥೂಲ ಶರೀರದ ಮೇಲೆ ಪರಿಣಾಮ ಬೀರುತ್ತಿರುತ್ತದೆ. ಬಾಪೂಜಿಯವರು ಹೇಳ್ತಾರೆ, ಯೋಗಿಯಾದವನು ಆಹಾರವನ್ನು ಸೇವಿಸದಿದ್ದರೂ, ನೀರು ಕುಡಿಯದಿದ್ದರೂ ಸಹ ಆತ್ಮಸ್ವರೂಪದಲ್ಲಿ ನೆಲೆಸಿ ನಿಸ್ಸಂಕಲ್ಪನಾಗಿ ಆತ್ಮಸ್ವರೂಪದಲ್ಲಿ ನೆಲೆಸಿದಾಗ ಆ ಸಾಧಕನಿಗೆ ವಾಯುಮಯ ಶರೀರದಿಂದಲೇ ಎನರ್ಜಿ ಅಥವಾ ಶಕ್ತಿಯು ದೊರೆಯುತ್ತಿರುತ್ತದೆ. ಅಂದರೆ ಅವನಿಗೆ ನೀರು ಮತ್ತು ಆಹಾರದ ಅವಶ್ಯಕತೆ
ಬೀಳುವುದಿಲ್ಲ ಎಂದು ಬಾಪೂಜಿಯವರು ಹೇಳುತ್ತಾರೆ. परम शांति, बेहद की परम शांति। क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जलरा रही है। जुड़े रहिए। की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम